ನಿತ್ಯ ಜೀವನದಲ್ಲಿ ಕಗ್ಗ ಭಾಗ 82 ವಿರಮಿಸಾ ಲೀಲೆಯಲ್ಲಿ ಮಂಕುತಿಮ್ಮ. ತೆರೆಯಾಗು ವಿಶ್ವ ಜೀವನದ ದಿವ್ಯಾಬ್ಧಿಯಲ್ಲಿ, ಕರಗಿಸದರಲಿ ನಿನ್ನ ಬೇರೆತನವದರಿವ. ಮರುತನುರುಬನು ತಾಳು ತೇಳು ತೋಲಾಡುತ್ತ, ವಿರಮಿಸಾ ಲೀಲೆಯಲ್ಲಿ ಮಂಕುತಿಮ್ಮ. ತೆರೆಯಾಗು ವಿಶ್ವ ಜೀವನದ ದಿವ್ಯಾಬ್ಧಿಯಲ್ಲಿ, ಎಲ್ಲರ ಜೊತೆ ಒಂದಾಗು. ಹೃದಯವನ್ನು ಬೆಳಗುತ್ತಿರುವ ಶುದ್ಧ ವಸ್ತು ನಾನು ಎನ್ನುವಂತಹ ಜ್ಞಾನ ಇರಲಿ. ನಾನು ಬೇರೆ, ಈ ದೇಹಕ್ಕೆ ಸಂಬಂಧಪಟ್ಟವನು ಎಂಬ ಬೇರೆತನದ ಅರಿವ ಕರಗಿಸು. ಅದೇ ನಿಜವಾದ ಜ್ಞಾನ, ನಿಜವಾದ ಆತ್ಮಸ್ವರೂಪ ನಾನು, ಜ್ಞಾನ ಸ್ವರೂಪ ನಾನು, ಆನಂದ ಸ್ವರೂಪ ನಾನು. ಜಗತ್ತಿನಲ್ಲಿ ನಡೆಯುವಂತಹ ಕಷ್ಟ ನಷ್ಟಗಳನ್ನು ಹಚ್ಚಿಕೊಳ್ಳದೆ ಅದರ ಪಾಡಿಗೆ ಅದನ್ನು ಬಿಡಬೇಕು. ಮನಸ್ಸನ್ನು ಕೆರಳಿಸಿಕೊಳ್ಳದೆ ಸಾಕ್ಷೀಭಾವದಿಂದ ನೋಡಿಕೊಂಡು ತನ್ನ ಪಾಡಿಗೆ ತಾನಿದ್ದು ಆನಂದದಿಂದ ಪ್ರಶಾಂತತೆಯಿಂದ ಬದುಕುವವನೇ ಜೀವನ್ಮುಕ್ತ. ಈ ರೀತಿ ಇರುವುದು ಎಲ್ಲರಿಗೂ ಸಾಧ್ಯವಿದೆ. ಈ ರೀತಿಯ ಸಾಧನೆಯನ್ನು ನಾವು ಆರಂಭಿಸಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.